ಸುಬ್ರಹ್ಮಣ್ಯದ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿ ಕಕ್ಕೇಪದವು ಹಾಗೂ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡರು. ಸ್ವಚ್ಛತಾ ಅಭಿಯಾನದ ಪ್ರಯುಕ್ತ 41ನೇ ದಿನದ ಅಂಗವಾಗಿ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ವತಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಜಾತ್ರೋತ್ಸವ ಮತ್ತು ಈ ದಿನ ಲಕ್ಷ ದೀಪೋತ್ಸವ ಪ್ರಯುಕ್ತ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಮಾರಧಾರ ಸೇತುವೆ ಬಳಿಯಿಂದ ಕುಲ್ಕುಂದವರೆಗೆ ರಸ್ತೆ ಬದಿ ಪ್ಲಾಸ್ಟಿಕ್ ಹಾಗೂ ಕಸ ಹೆಕ್ಕುವ ಮೂಲಕ ಸ್ವಚ್ಛಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯದ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿ ಕಕ್ಕೇಪದವು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಲೋಕೇಶ್ವರ್ ಡಿಆರ್ ಮತ್ತಿತರರು ಭಾಗವಹಿಸಿದ್ರು. ಈಗಾಗಲೇ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಉತ್ಸವಕ್ಕೆ ಇನ್ನು ಬರಲಿಕ್ಕೆ ಇವತ್ತೆಲ್ಲ ನಮ್ಮ ಗುತ್ತಿಗಾರ್ ವೀರಮಾರುತಿ ಸಂಘಟನೆ ಸುಮಾರು ಈ ಗ್ರೂಪಿಗೆ 25 ವರ್ಷ ಆಯಿತು. ಆದರೆ ಪ್ರತಿ ವರ್ಷ ಸಹ ಸುಬ್ರಹ್ಮಣ್ಯದಲ್ಲಿ ಬಂದು ದೇವರ ಸೇವೆ ಏನು ಅನ್ನ ಸಂದರ್ಭ ಆ ಟೈಮಲ್ಲಿ ಆಗಿರ್ಬೋದು. ಹಾಗೆ ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಈಗಾಗಲೇ ಗುತ್ತಿಗಾರಲ್ಲಿ 70 ದಿನದ ಸ್ವಚ್ಛತೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರತಿ ಗ್ರಾಮ ನಮ್ಮ ಸ್ವಚ್ಛತೆ ಇರಬೇಕಂತೇಳಿ ಇವರ ಒಂದು ಒಳ್ಳೆಯ ಅಭಿಪ್ರಾಯ. ಆದ ಕಾರಣ ನಾವು ಎಲ್ಲ ಗ್ರಾಮದಲ್ಲಿ ಸಹ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಳ್ಳುವಂತ ಹೇಳ್ಕೊಂಡು ಇವತ್ತು ನಮ್ಮ ವೀರಮಾರುತಿ ಗುತ್ತಿಗಾರ್ ಟೀಮ್ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಲಿ, ಎಲ್ಲರಿಗೂ ಅವರ ಆರೋಗ್ಯ ಅವರು ಮಾಡುವಂಥ ವ್ಯವಹಾರಕ್ಕೆ ಎಲ್ಲ ಸುಬ್ರಹ್ಮಣ್ಯ ದೇವರು ಕರುಣಿಸಲಿ ಅಂತ ಹೇಳಿ ಎಲ್ಲರೊಟ್ಟಿಗೆ ಪ್ರಾರ್ಥಿಸ್ತೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ವತಿಯಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯುವಜನ ಸಂಯುಕ್ತ ಮಂಡಳಿ ರಿಜಿಸ್ಟರ್ಡ್ ಸುಳ್ಯ ಇದರ ನೇತೃತ್ವದಲ್ಲಿ ಇವರ ಮಾರ್ಗದರ್ಶನದಂತೆ 75 ದಿವಸದ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಈ ದಿನ ಗುತ್ತಿಗಾರಿನ 41 ದಿವಸದ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸಿ ಇದೀಗ ಚಂಪಾಷಷ್ಠಿಯ ಪ್ರಯುಕ್ತ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಸಮೀಪದಲ್ಲಿರ್ತಕ್ಕಂಥ ಕುಮಾರಧಾರದಲ್ಲಿ ನಾವು ಸ್ವಚ್ಛತಾ ಅಭಿಯಾನವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಕೈಕಂಬ ತನಕ ನಾವು ಇವತ್ತು ಸ್ವಚ್ಛತಾ ಅಭಿಯಾನವನ್ನು ನಡೆಸ್ತಾ ಬಂದಿದ್ದೇವೆ. ಹಾಗೆ ನಮ್ಮಲ್ಲಿರುವಂಥ 10-30 ಜನರ ಒಂದು ತಂಡ ಪ್ರತಿ ವರ್ಷ ದೇವಸ್ಥಾನಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ನಾವು ಮಾಡ್ತಾ ಬಡಿಸುವಂಥ ವ್ಯವಸ್ಥೆ ಆಗಿರ್ಬೋದು. ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಸೇವೆಯನ್ನು ಗೈತಾ ಬಂದಿದ್ದೇವೆ. ಹಾಗೆ ರವಿ ಕಕ್ಕೇಪದವು ಸೇವಾ ಟ್ರಸ್ಟ್ ಇವರು ಕೂಡ ಪ್ರತಿ ಆದಿತ್ಯವಾರ ಇದೇ ರೀತಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದನ್ನು ಮಾರ್ಗದರ್ಶನವಾಗಿ ತೆಕ್ಕೊಂಡು ಮುಂದಿನ ದಿನದಲ್ಲಿ ಉತ್ತಮ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತನ ಎಲ್ಲರಿಗೆ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಪ್ತತಿ 2025 ಇದರಲ್ಲಿ ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಅಕ್ಟೋಬರ್ 10ರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುಮಾರು 40-41 ದಿವಸಗಳ ಕಾಲ ನಮ್ಮ ಗುತ್ತಿಗಾರು ಗ್ರಾಮದಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ತಾಲೂಕಿನಾದ್ಯಂತ 50 ಯುವಕ ಮಂಡಲಗಳು ಮಾಡಿಕೊಂಡು ಬಂದಿದೆ. ವಿಶೇಷವಾಗಿ ಇವತ್ತು ಶ್ರೀಯುತ ರವಿ ಕಕ್ಕೇಪದವರು ಅವರ ಒಂದು ಕರೆಗೆ ನಾವು ಅವರೊಂದಿಗೆ ಸ್ಪಂದಿಸುತ್ತಾ ಇದ್ದೇವೆ. ಅವರು ಸುಮಾರು ವರ್ಷಗಳಿಂದ ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಚಟುವಟಿಕೆಗಳಿಗೆ ನಮಗೊಂದು ನಿರಂತರವಾಗಿ ದಾನಿಗಳಾಗಿ ಇನ್ನಿತರ ವಿಚಾರಗಳಲ್ಲಿ ನಮಗೆ ಪ್ರೋತ್ಸಾಹಕರಾಗಿ ನಮ್ಮ ಬೆಂಬಲದಲ್ಲಿ ನಮ್ಮ ಜೊತೆ ಇದ್ದವರು. ಹಾಗೆಯೇ ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹಲವಾರು ಸಾಮಾಜಿಕ, ಕ್ರೀಡಾ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಂದಿದ್ದೇವೆ. ಸುಮಾರು 30 ಸಕ್ರಿಯ ಸದಸ್ಯರು ನಮ್ಮೊಂದಿಗಿದ್ದಾರೆ. ಸುಬ್ರಹ್ಮಣ್ಯಕ್ಕೆ ಬ್ರಹ್ಮರಥೋತ್ಸವ ಬರುವ ಸಂದರ್ಭದಲ್ಲಿ ನಾವು ಸುಮಾರು 2 ದಿವಸ ಸಂಪೂರ್ಣ ಸುಮಾರು 40 ಮಂದಿ ಯುವಕರ ತಂಡ ಇಲ್ಲಿ ಕುಲ್ಕುಂದೆಯಿಂದ ಸುಬ್ರಹ್ಮಣ್ಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಉಪಹಾರ ನೀಡುವ ವ್ಯವಸ್ಥೆ, ಭೋಜನ ವ್ಯವಸ್ಥೆ ಆಗಿದೆ. ಹಾಗೆಯೇ ರಥ ಸುಬ್ರಹ್ಮಣ್ಯಕ್ಕೆ ತಲುಪುವಲ್ಲಿವರೆಗೆ ನಾವು ಇದ್ದು ಸಂಪೂರ್ಣ ತಮ್ಮನ್ನು ನಾವು ಈ ಶ್ರೀ ದೇವರ ಕೃಪೆಗೆ ತೊಡಗಿಸಿಕೊಳ್ಳುವಲ್ಲಿ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ. ಹಾಗೆಯೇ ಇನ್ನು ಮುಂದೆ ನಮ್ಮ ಹಲವಾರು ಯೋಜನೆಗಳು ಇದ್ದಾವೆ. ಇದಕ್ಕೆಲ್ಲ ಎಲ್ಲರ ಸಹಕಾರವನ್ನು ಸಹ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇನ್ನೂ ನಾವು ಸುಮಾರು 30 ದಿವಸಗಳ ಕಾಲ ಇದನ್ನು ನಾವು ನಿರಂತರವಾಗಿ ಮಾಡಲಿಕ್ಕಿದ್ದೇವೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.